ಕೊಡವ ಮಕ್ಕಳಕೂಟದ ವತಿಯಿಂದ ಹಿರಿಯ ಸಾಹಿತಿಗಳಾದ ಬಾಚರಣಿ ಅಂಡ ಅಪ್ಪಣ್ಣ ಹಾಗೂ ರಾಣು ಅಪ್ಪಣ್ಣ ಅವರು ಬರೆದ ಅಲಾಸ್ಕಾ ಪ್ರವಾಸ ಕಥನ ಕನ್ನಡ ಪುಸ್ತಕವೊಂದ ಮಡಿಕೇರಿಯಲ್ಲಿ ಬಿಡುಗಡೆಗೊಳಿಸಲಾಯಿತು. ಐಎಪಿ ಪ್ರೈವೇಟ್ ಲಿಮಿಟೆಡ್ನ ಸಿಇಒ ಮುಕ್ಕಾಟಿರ ಸೋಮಣ್ಣ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿ, ಕೊಡವ ಮಕ್ಕಳಕೂಟದಿಂದ ಬರಹಗಾರರನ್ನ ಉತ್ತೇಜಿಸುವ ಕಾರ್ಯ ನಡೀತಾ ಇದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪುಸ್ತಕಗಳು ಹೊರಬರಲಿ ಅಂತ ಹಾರೈಸಿದ್ರು. ಇದು ನಮಗೆ ಈ ಸಂದರ್ಭದಲ್ಲಿ ಇಂಥ ಒಂದು ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಧನ ಸಹಾಯ ಮಾಡಲು ಅಯ್ಯಪ್ಪನವ್ರು ಕೇಳಿಕೊಂಡ್ರು. ಅದಕ್ಕೆ ನಾವು ನಾನು ಇಂಗ್ಲೀಷ್ ಕನ್ನಡ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತೀನಿ. ಸೊ ಐ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ಮಿಸ್ಟರ್ ಅಯ್ಯಪ್ಪ ಫಾರ್ ಗಿವಿಂಗ್ ಅಸ್ ಅನ್ ಅಪರ್ಚುನಿಟಿ ಟು ಹೆಲ್ಪ್ ರಿಲೀಸ್ ದಿಸ್ ಬುಕ್. ಆ್ಯಂಡ್ ನಾನು ಬಾಚರಣಿ ಅಂಡ ಅಪ್ಪಣ್ಣ ಹಾಗೂ ರಾಣು ಅಪ್ಪಣ್ಣನವರಿಗೆ ಕೇಳ್ಕೊಳ್ಳೋದೇನೆಂದರೆ, ನೀವು ಇನ್ನೂ ಹಲವಾರು ವರ್ಷ ಇಂಥದ್ದೇ ಪುಸ್ತಕಗಳನ್ನು ರಿಲೀಸ್ ಮಾಡ್ತಾ ಅಯ್ಯಪ್ಪನವರ 100 ಬುಕ್ಸ್ ಏನು ಟಾರ್ಗೆಟ್ ಇದೆ ಅದನ್ನ ರೀಚ್ ಮಾಡಲಿಕ್ಕೆ ಸಹಾಯ ಮಾಡಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಹಿರಿಯ ಸಾಹಿತಿ ಹಾಗೂ ಅಲಾಸ್ಕಾ ಪುಸ್ತಕದ ಮತ್ತೊಬ್ಬ ಬರಹಗಾರ ಬಾಚರಣಿ ಅಂಡ ರಾಣು ಅಪ್ಪಣ್ಣ ಮಾತನಾಡಿ, ಕೃತಿ ರಚನೆ ದೊಡ್ಡ ವಿಚಾರವಲ್ಲ, ಅದನ್ನು ಬರೆದು ಪುಸ್ತಕ ರೂಪದಲ್ಲಿ ಹೊರತರುವುದು ಅತ್ಯಂತ ಕಷ್ಟದ ಕೆಲಸ. ದಾನಿಗಳ ಸಹಕಾರದ ಮೂಲಕ ಓದುಗರಿಗೆ ತಲುಪಿಸುವ ಕಾರ್ಯವೊಂದ ಕೊಡವ ಮಕ್ಕಳಕೂಟ ಮಾಡ್ತಾ ಇದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಲಾಸ್ಕಾ ಅಂದರೆ ಏನು ಹೇಳಿ, ಈ ಪುಸ್ತಕವನ್ನು ನಾನು ಮುಡಿಪಾಗಿಟ್ಟದ್ದು ನನ್ನ ಅಳಿಯ ಜಮ್ಮಡ ಸೋಮಯ್ಯ ಅಂತ ಹೇಳೋರಿಗೆ. ಕಾರಣ, ಇಡೀ ಅಮೆರಿಕ ಭೂಖಂಡವನ್ನು 3 ಬಾರಿ ನಮ್ಮನ್ನು ಸುತ್ತಾಡಿಸಿ, ಅದು ಸಾಲದದ್ದು ಉತ್ತರ ಧ್ರುವದ ಅಲಾಸ್ಕಾದಲ್ಲೂ ನಮ್ಮನ್ನು ಸಾಧಿಸಿ, ನಾನು ಎಲ್ಲಿ ಹೋದರೂ ನನ್ನ ಪ್ರವಾಸ ವರದಿಯನ್ನು ಬರಿತಾ ಹೋಗೋದು ನನ್ನ ಅಭ್ಯಾಸ. ಕೊಡವ ಮಕ್ಕಳಕೂಟದ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ ಮಾತನಾಡಿ, ಕೊಡವ ಮಕ್ಕಳಕೂಟದ ಪ್ರಧಾನ ಕಾರ್ಯದರ್ಶಿ ಪುತ್ತರಿರ ಕರುಣ್ ಕಾಳಯ್ಯ ಅವರ ಸಂಪಾದಕೀಯದಲ್ಲಿ ಕೊಡವ ಮಕ್ಕಳಕೂಟದ 100ನೇ ಪುಸ್ತಕಕ್ಕೆ ಬರಹಗಾರರಿಂದ ಲೇಖನಗಳನ್ನು ಆಹ್ವಾನ ಮಾಡಲಾಗಿದೆ ಎಂದರು. ಸಹಕಾರದೊಂದಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡವ ಮಕ್ಕಳಕೂಟ ಹಲವು ಕೆಲಸವನ್ನು ಮಾಡ್ತಾ ಇದೆ. ಅದೇ ಥರ ಇವತ್ತು ನಾವು ಅಪ್ಪಣ್ಣ ಮತ್ತು ರಾಣು ಅಪ್ಪಣ್ಣನವರು ಬರೆದಂತಹ ಪ್ರವಾಸ ಕಥನ ಪುಸ್ತಕವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಈ ಪುಸ್ತಕವನ್ನು ಹಣ ಸಹಾಯ ಮಾಡಿದಂತಹ ಕಾವೇರಪ್ಪ ಮುಖಟ ಸರೋಜ ಕಾವೇರಪ್ಪ ಮತ್ತು ಮುಖಟ ಸೋಮಣ್ಣನವರು ಲೋಕಾರ್ಪಣೆ ಮಾಡಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತೇವೆ.